ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಯ ಸಚಿವರ ಮತ್ತು ಶಾಸಕರ ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ಕರೆದಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಜಿಲ್ಲೆ ಜನತೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಸಭೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2.25 ವರ್ಷದಲ್ಲಿ ನಾವೇನು ಸಾಧನೆಯನ್ನು ಮಾಡಿದ್ದೇವೆ ಮತ್ತು ನಮ್ಮ ಜಿಲ್ಲೆಯ ಜನರ ಏನೇನು ಬೇಡಿಕೆಗಳಿದ್ದಾವೆ, ಇಂದು ಏನೇನು ಸಮಸ್ಯೆಗಳಿಗೆ ನಾವು ತುರ್ತಾಗಿ ಸ್ಪಂದನೆ ಮಾಡಬೇಕಾಗಿದೆ, ಆ ವಿಷಯದ ಬಗ್ಗೆನೂ ನಾವು ಚರ್ಚೆ ಮಾಡ್ತೇವೆ. ವಿಶೇಷವಾಗಿ ಬೀದರಲ್ಲಿ ನೀರಾವರಿ ಯೋಜನೆಗಳು ಇನ್ನೂ ಆಗಿದೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ಮಹಿಳಾ ಸಬಲೀಕರಣ, ಇತರ ಅನೇಕ ವಿಷಯಗಳ ಬಗ್ಗೆ ಅನುಭವ ಮಂಟಪ ಪೂರ್ಣಗೊಳಿಸುವಂಥದ್ದು. ಹೀಗಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಚರ್ಚೆ ಮಾಡಿ ಬರುವ 2.25 ವರ್ಷದಲ್ಲಿ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಮತ್ತು ಕಲ್ಯಾಣ ಕರ್ನಾಟಕದ ತುದಿಯಲ್ಲಿರುವಂಥ ಕರ್ನಾಟಕದ ಮುಕುಟ ಆಗಿರುವಂಥ ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಯೋಗವನ್ನು ಕೋರುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ, ಹೆಚ್ಚಿನ ಅನುದಾನ ಕೊಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯ ಜನರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗಿದೆ. ಸರ್, ಮುಖ್ಯಮಂತ್ರಿ ಅವರು ಕೇವಲ ಕಾಂಗ್ರೆಸ್ ಶಾಸಕರ ಸಚಿವರ ಸಭೆ ಕರೆತಾ ಇರೋದಕ್ಕೆ ವಿರೋಧ ಪಕ್ಷದವರು ಅಸಮಾಧಾನ, ಯಾಕೆಂದ್ರೆ ಇಲ್ಲೂ ರಾಜ್ಯಕ್ಕೆ ಮುಖ್ಯಮಂತ್ರಿನ ಇವರು ಬರೀ ಕಾಂಗ್ರೆಸ್ನವರು ಮುಖ್ಯಮಂತ್ರಿನ ಅಂತಕ್ಕಂಥ ವಿರೋಧ ಪಕ್ಷದವರು ಇವತ್ತಿಗೂ ಮೊದಲಲ್ಲಿ ಹುಡುಕ್ತಾರೆ. ಅದರ ಅವಶ್ಯಕತೆ ಇಲ್ಲ. ಇವತ್ತು ಬೀದರ್ ಜಿಲ್ಲೆ ಅಭಿವೃದ್ಧಿ ಆದರೆ ಎಲ್ಲರ ಅಭಿವೃದ್ಧಿನೂ ಇದೆ, ಇದರಲ್ಲಿ ಒಳಗೊಂಡಿರುತ್ತದೆ. ಹೀಗಾಗಿ ಅಧಿವೇಶನ ಬರ್ತದೆ. ಈಗ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಚರ್ಚೆ ಮಾಡ್ಬೋದು. ಅನುದಾನ ಎಲ್ಲರಿಗೆ ಕೊಟ್ಟಿದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿನೂ ಕೊಟ್ಟಿದ್ದಾವೆ, ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾ ಇದ್ದಾರೆ ಅಷ್ಟೇ. ಬೆಂಗಳೂರಿನಲ್ಲಿ ಸಾಕಷ್ಟು ಮರದ ರಂಬೆ ಕೊಂಬೆಗಳು ಬಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತದೆ. ಇದಕ್ಕೆ ಕಾರಣ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ಬಿಬಿಎಂಪಿ ಅರಣ್ಯ ಇಲಾಖೆಗೆ ಪತ್ರ ಬರೆದಿದೆ. ಅರಣ್ಯ ಇಲಾಖೆ ವತಿಯಿಂದ ಬಿಬಿಎಂಪಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅರಣ್ಯ ಇಲಾಖೆ ಒಂದು ವಿಂಗ್ ಏನಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತದೆ. ಅವ್ರಿಗೆ ಎಷ್ಟು ಅಥವಾ ಅವರಿಗೆ ತಾಂತ್ರಿಕ ಸಹಾಯ ಏನು ಬೇಕು ಅದನ್ನು ಕೊಂಬೆಗಳು ಮತ್ತು ಎಲ್ಲಿ ದುರ್ಬಲ ಆಗಿದ್ದಾವೆ ಅಂಥದ್ದನ್ನು ತೆಗಿಲಿಕ್ಕೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಇಲಾಖೆ ವತಿಯಿಂದ ಏನು ಸಹಕಾರ ಬೇಕಾಗಿದೆ ಅದೆಲ್ಲವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಸಂತೋಷ್ ಲಾಡ್ ಅವರು ಸಿಎಂ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಒಬಿಸಿ ಸಮುದಾಯಕ್ಕೆ ಪ್ರತ್ಯೇಕ ನಿಧಿ ಸ್ಥಾಪನೆ ಮಾಡಬೇಕು, ಯುವ ಸಮುದಾಯಕ್ಕೆ, ಉದ್ಯಮಿಗಳಿಗೆ ಅನ್ನುವಂಥ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲೇನು ತಪ್ಪೇನಿದೆ ಅದರಲ್ಲಿ ಬರೆದ್ರೆ? ತಪ್ಪಂತಲ್ಲ. ಅದರಲ್ಲಿ ಎಲ್ಲ ಸಮುದಾಯಗಳು ಸರಿ ಸಮಾನವಾಗಿ ಅಭಿವೃದ್ಧಿ ಆಗಬೇಕು. ಸಾಮಾಜಿಕ ನ್ಯಾಯ ಇದು ನಮ್ಮ ಇವತ್ತು ಪ್ರಣಾಳಿಕೆಯಲ್ಲಿದೆ. ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ಕಡೆ ವ್ಯಕ್ತಿಗೂ ನ್ಯಾಯ ಕೊಡುವಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡ್ತದೆ, ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.